ಕೊಡ್ತಾ ಇದ್ದಾನೆ, ಮನೆಯೆಲ್ಲ ಮಾರಾಟ ಮಾಡಿಬಿಡ್ತಾ ಇದ್ದಾನೆ. ನನಗೆ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಮನೇಲಿಂದ ಅವನಿಗೆ. ಈಗ ಬಂದಾಗಿಂದ ನನಗೆ ಸ್ವಲ್ಪ ವ್ಯವಹಾರದಲ್ಲಿ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ, ಎಲ್ಲ ಥರ ಸಮಸ್ಯೆಗಳು ಅಮ್ಮ ಅವ್ರ ದಯೆಯಿಂದ ನಮಗೆ ಪರಿಹಾರ ಆಗಿದೆ. ಕೋರ್ಟಲ್ಲಿದೆ, ಆದಷ್ಟು ಬೇಗ ಹೌದಾಗಿ ಮತ್ತೆ ಡಿಸೈಡ್ ಮಾಡಿ. ಮೊದಲು ತುಂಬ ನನಗೆ ಆಪ್ರೇಷನ್ ಆಗಿತ್ತು, ಹೆಲ್ತ್ ಪ್ರಾಬ್ಲಮ್ ಇತ್ತು, ಬಿಸ್ನೆಸ್ ಸ್ವಲ್ಪ ಲಾಸಲ್ಲಿತ್ತು, ಈ ಥರ. ಆಮೇಲೆ ಮಗಳದೊಂದು ಮದುವೆ, ಸೊ ಮತ್ತು ಮನೇಲಿ ತುಂಬಾ ಸಮಸ್ಯೆಗಳು ತುಂಬಾ ಇತ್ತು. ಬಂದು 9 ತಿಂಗಳಾಯ್ತಾ ಬಂತು. ಅವ್ರ ಗುರುಗಳು ಹೇಳಿದ್ರು ಬಂದು 9 ತಿಂಗಳು ಪೂಜೆ ಮಾಡಿ ಆಮೇಲೆ ನಿಮ್ಮನ್ನು ಗಮನಿಸ್ಬಿಟ್ಟು ಹೇಳಿ ಅಂತ ಹೇಳಿದ್ರು. ಸೊ ಈಗ ಬಂದಾಗಿಂದ ನನಗೆ ಸ್ವಲ್ಪ ವ್ಯವಹಾರದಲ್ಲಿ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ, ಎಲ್ಲ ಥರ ಸಮಸ್ಯೆಗಳು ಅಮ್ಮ ಅವ್ರ ದಯೆಯಿಂದ ನಮಗೆ ಪರಿಹಾರ ಆಗಿದೆ. ಸೊ ಮಗಳದೊಂದು ಮದುವೆ ಇದೆ, ಅದೊಂದು ಅಮ್ಮ ಅವ್ರು ನಡೆಸ್ಕೊಡ್ಬೇಕು. ಅದೇ ಬಿಸ್ನೆಸ್ಸು ಸ್ವಲ್ಪ ಏನಂತ ಚೆನ್ನಾಗೇನು ನಡೀತಿರ್ಲಿಲ್ಲ, ಸುಮಾರಾಗಿ ನಡೀತಾ ಇತ್ತು. ಈಗ ಅದೊಂದು ಸ್ವಲ್ಪ ಒಳ್ಳೊಳ್ಳೆ ಕಸ್ಟಮರ್ ಬರ್ತಾ ಇದ್ದಾರೆ, ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ. ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಆಯಿತು. ಸ್ವಲ್ಪ ನನಗೆ ಆಪ್ರೇಷನ್ ಆಗಿದ್ದರಿಂದ ಆರೋಗ್ಯದ ಪ್ರಾಬ್ಲಮ್ ಇತ್ತಲ್ಲ, ಅದು ಕೂಡ ಸಮಸ್ಯೆ ಬಗೆಹರಿಯಿತು. ಒಂದು ಹೇಳಕ್ಕೆ ಅಂದರೆ ಯಾವುದೋ ಒಂದು ಶಕ್ತಿ, ಆ ಯಮ್ಮನ ಶಕ್ತಿ ನಮ್ಮನ್ನು ಕಾಯ್ತಾ ಇದೆ. ಅದಂತೂ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನು ಕಾಯ್ತಾ ಇದೆ. ಖಂಡಿತ ನಂಬಿಕೆ ಇಟ್ಕೊಂಡು ಬಂದು ಅಮ್ಮನವ್ರ ಹತ್ರ ನೀವು ಏನು ಅನ್ಕೋತೀರೋ ಅದನ್ನು ನೀವು ಬಂದು ಕೇಳ್ಕೊಳ್ಳಿ. ಅಮ್ಮನ ಹತ್ರ ನೀವು ಪ್ರೇಯರ್ ಮಾಡಿ ಕೇಳಿ, ಖಂಡಿತ ಅವ್ರು ಬಗೆಹರಿಸ್ಕೊಡ್ತಾರೆ. ಯಾವುದೇ ಥರ ಸಮಸ್ಯೆ ಇರ್ಬೋದು, ಕುಟುಂಬದಲ್ಲಿ ಕಲಹ ಇರ್ಬೋದು, ವ್ಯಾಪಾರ ಇರ್ಬೋದು, ವಿವಾಹದಿರ್ಬೋದು, ಏನೇ ಇದ್ದರೂ ಕೂಡ ನಮಗೊಂದು ಒಳ್ಳೆಯದಾಗಿದೆ, ಖಂಡಿತ ನಿಮಗೂ ಒಳ್ಳೆಯದಾಗುತ್ತೆ. ಬಂದು ಆ ತಾಯಿ ದರ್ಶನ ಮಾಡಿ ಅಂತ ಹೇಳ್ತೀನಿ. ಕೋಲಾರ ಕಡೆಯಿಂದ ಬಂದಿದ್ದೀವಿ ಸರ್. ನಮ್ಮ ಹೆಸರು ಪಾರ್ವತಮ್ಮ ಅಂತ. 3 ತಿಂಗಳ 4 ತಿಂಗಳು ಆಗೋಯ್ತು ಸರ್. ತುಂಬ ಸೊಂಟ ನೋವು, ಕಾಲು ಸೊಂಟಗಳು ಜಾಸ್ತಿ ಇತ್ತು, ಎದ್ದೇಳೋಕ್ಕಾಗ್ತಾ ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ. ಅದಕ್ಕೆ ಅಮ್ಮನವ್ರ ಬಂದ ಮೇಲೆ ಒಂದು ಸ್ವಲ್ಪ ಗುಣ ಆಗಿದೆ ಸರ್. ಅರ್ಧ ಭಾಗ ಕಡಿಮೆ ಆಗಿದೆ. ಈ ಥರ ನಿಲ್ಲೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಫುಲ್ಲು ಸೊಂಟ ಎಲ್ಲ ಪ್ರಾಬ್ಲಮ್ಮು, ಮೊಣಕಾಲು ಪ್ರಾಬ್ಲಮ್ಮು, ವಾಪುಗಳು ಬರೋದು, ತಲೆ ಸುತ್ತಂಗೆ ಆಗೋದು, ಏನೋ ಬಂದು ತುಳಿದಂಗೆ ಆಗೋದು, ಆ ಥರ ಎಲ್ಲ ಆಗ್ತಾಯಿತ್ತು. ಅವೆಲ್ಲ ಸ್ವಲ್ಪ ಎಲ್ಲ ಗುಣ ಆಗಿದೆ ಸರ್. ಡಾಕ್ಟ್ರ್ ಹತ್ರನೂ ಹೋಗಿದ್ವಿ. ಫುಲ್ಲು ಎಲ್ಲೆಲ್ಲಿ ಬೇಕಾದ್ರೆ ಯಾರು ಏನು ಹೇಳಿದ್ರು ಅಲ್ಲೆಲ್ಲನೂ ಹೋಗಿದ್ದೀವಿ. ಡಾಕ್ಟ್ರು ಏನು ಇದು ಡಿಸ್ಪ್ಲೇ ಜಾರಿದೆ, ಮೂಳೆ ಎಮ್ಕೆ ಸೆಮ್ದೋಗಿದೆ, 2-3 ಇಂಚು ಅಷ್ಟು ಸೆಮ್ದೋಗಿದೆ, ಆಪ್ರೇಷನ್ ಮಾಡಬೇಕು, 4 ಲಕ್ಷ 5 ಲಕ್ಷ ಆಗ್ತದೆ ಅಂದರು. ಫುಲ್ಲು ಬಾಡಿ ಎಲ್ಲ ಸ್ಕ್ಯಾನ್ ಮಾಡಿಸಿದ್ವಿ ಬೆಂಗಳೂರಲ್ಲೇ. ಏನು ಮೆಟವರ್ ಹಾಸ್ಪಿಟ್ಲ, ಯಾವುದೋ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ರಿಪೋರ್ಟ್ಗಳೆಲ್ಲ ಇದೆ. ಈಗ ಇಲ್ಲಿ ನಮ್ಮ ತಂಗಿಯವರು ಇಟ್ಟುಮಡಿಯಲ್ಲಿ ಕೊಟ್ಟಿದ್ದೀವಿ. ಆ ಹುಡುಗಿ ಇಲ್ಲಿ ಬಂದು ಸ್ವಲ್ಪ ಗುಣ ಆಗಿದೆ ಅಂತ ನನಗೆ ಫೋನ್ ಮಾಡಿ ಕರೆಸಿದ್ರು. ಈಗ ನಾನು ಬಂದಿದ್ದೀನಿ, ಗುಣ ಆಗಿದೆ. ನಮ್ಮ ಬಗ್ಗೆ ನಾವು ಇಷ್ಟೊಂದು ಹೇಳ್ಕೊಂಡಿದ್ದೀವಿ ಅಂದರೆ ಅವ್ರಿಗೆ ನಮ್ಮ ಪ್ರಾಬ್ಲಮ್ ಇದ್ದರೆ ಅವರು ಬಂದರೆ ಖಂಡಿತವಾಗಿ ಗುಣ ಆಗ್ಬೋದು ಅಂತ ಹೇಳ್ತಿದ್ದೀವಿ.